ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಕಾಮ್ಸ್ ಆ್ಯಪ್ಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಮತ್ತು ಅದಕ್ಕೆ ಉತ್ತರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲನೇ ಸಮಸ್ಯೆ ಏನಪ್ಪ ಅಂತಂದರೆ, ನೀವು ಹಾಜರಾತಿಯನ್ನು ದಾಖಲಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಫೇಸನ್ನು ಅದು ತಗೋತಿಲ್ಲ ಅಂತಂದರೆ, ನೀವು ಮೊದಲೇನು ಮಾಡಿ ಅಂತಂದರೆ, ನಿಮ್ಮ ಒಂದು ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ ಪ್ರೊಫೈಲ್ ಅಂತಕ್ಕಂಥ ಒಂದು ಆಪ್ಷನ್ ಕಾಣ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮ್ಮ ಫೋಟೋ ಕೇಳುತ್ತೆ. ಮತ್ತು ನೀವು ಒಂದ್ಸರಿ ನಿಮ್ಮ ಫೋಟೋವನ್ನು ತಗೊಂಡು ಅಲ್ಲಿಗೆ ಅಪ್ಡೇಟ್ ಮಾಡಿ ಮತ್ತೆ ಹಾಜರಾತಿಯನ್ನು ಹಾಕಿ, ಆವಾಗ ನಿಮ್ಮದು ಹಾಜರಾತಿ ತಗೊಳ್ತದೆ. ಇದು ಒಂದು ಮೊದಲ ಸಮಸ್ಯೆ. ಫೇಸ್ ಏನಾದ್ರು ರೆಕಗ್ನೈಸ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಪ್ರೊಫೈಲ್ ಫೋಟೋವನ್ನು ಮೊದಲು ಅಪ್ಡೇಟನ್ನು ಮಾಡಬೇಕಾಗಿರ್ತದೆ. ಇನ್ನು ಎರಡನೇ ಕ್ವಶನ್ನು, ನೀವು ಆ ಆ್ಯಪನ್ನು ಓಪನ್ ಮಾಡಿದಾಗ, ಕಾಮ್ಸ್ ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಆಪ್ಷನ್ ನಿಮಗೆ ಕಾಣಿಸ್ಬೋದು, ಡೆವಲಪರ್ ಆಪ್ಷನ್ ಎನೇಬಲ್ಡ್ ಅಂತ ಕೇಳ್ತದೆ. ಈ ಸಂದರ್ಭದಲ್ಲಿ ಇದು ಮೊಬೈಲ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಆಗಿರ್ತದೆ. ನೀವೇನಪ್ಪ ಮಾಡಬೇಕಾಗಿರ್ತದೆ ಅಂತಂದರೆ, ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಆಪ್ಷನ್ಗೆ ಕ್ಲಿಕ್ಕನ್ನು ಮಾಡಬೇಕಾಗಿರ್ತದೆ. ಆ ಸೆಟ್ಟಿಂಗ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇನಾಗುತ್ತೆ, ಆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪೇಜ್ ಓಪನ್ ಆದಾಗ ನೀವೇನು ಮಾಡಬೇಕು ಅಂತಂದರೆ, ಅಲ್ಲಿ ಟಾಪಲ್ಲಿ ಸರ್ಚ್ ಅಂತಕ್ಕೊಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು ಡೆವಲಪರ್ ಆಪ್ಷನ್ ಅಂತ ಸರ್ಚನ್ನು ಮಾಡಿದಾಗ ಅಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ ಅಂತಕ್ಕಂಥ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಮತ್ತೆ ಏನು ಮಾಡಿ, ಅದನ್ನು ಎನೇಬಲ್ನ ಕೊಡಿ. ಡಿಸೇಬಲ್ ಇರ್ತದೆ, ಎನೇಬಲ್ನ ಕೊಟ್ಬಿಟ್ಟು ಮತ್ತೆ ಬ್ಯಾಕ್ ಬಂದು ರಿಸೆಟ್ ಕೊಟ್ಟು ಮತ್ತೆ ಕಾಮ್ಸ್ ಆ್ಯಪನ್ನು ಓಪನ್ ಮಾಡಿ, ಆವಾಗ ಆ್ಯಪು ವರ್ಕು ಆಗುತ್ತೆ. ಮತ್ತು ನೀವು ಮುಂದಿನ ಪ್ರಶ್ನೆ, ಅಕಸ್ಮಾತ್ ನೀವು ಆ್ಯಪಲ್ಲಿ ಹಾಜರಾತಿಯನ್ನು ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಔಟ್ಸೈಡಲ್ಲಿ ಇದ್ದೀರಾ, ಶಾಲೆಯಿಂದ ಆಚೆ ಇದ್ದೀರಾ ಅಂತಕ್ಕಂಥ ಒಂದೊಂದು ಸರಿಗೆ ಶೋ ಆಗ್ಬೋದು. ಔಟ್ ಆಫ್ ಏರಿಯಾ ಅಂತ ಒಂದು ಸರಿಗೆ ಬರ್ತದೆ. ಆ ಬಂದಂಥ ಸಂದರ್ಭದಲ್ಲಿ ನೀವೇನಪ್ಪ ಮಾಡಬೇಕಪ್ಪ ಅಂತಂದರೆ, ಅಲ್ಲಿ ನೋಡಿ, ಕಾಮ್ಸ್ ಆ್ಯಪ್ನಲ್ಲಿ ಶಾಲೆಗಳ ಒಂದು ಲಾಂಗಿಟ್ಯೂಡ್ಗಳನ್ನು ಸ್ಟ್ಯಾಟ್ಸ್ನಲ್ಲಿ ಇರುವಂತೆ ಅಳವಡಿಸಿದ್ದಾರೆ. ಅದು ಸರಿ ಇಲ್ಲ ಅಂತಂದರೆ, ಶಾಲೆಯಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಶಿಕ್ಷಕರು ಔಟ್ ಆಫ್ ಏರಿಯಾ ಅಂತಲೇ ಬರ್ತದೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಆ ಶಾಲೆಯ ಒಂದು GPS ಫೋಟೋವನ್ನು ತಗೊಂಡು ಅದನ್ನು ನಿಮ್ಮ ನೋಡಲ್ ಆಫೀಸರ್ಗಾಗಿರ್ಬೋದು, BO ಆಫೀಸರ್ಗಾಗಿರ್ಬೋದು, ಅದನ್ನು ತಗೊಂಡೋಗಿ ಮಾಹಿತಿಯನ್ನು ಕೊಟ್ಟಾಗ ಅವರು ಅದನ್ನು ಸರಿ ಮಾಡ್ತಕ್ಕಂಥ ಚಾನ್ಸಸ್ ಇರ್ತದೆ. ಅಂದರೆ ಯಾವಾಗ ನೀವು ಅಟೆಂಡೆನ್ಸ್ ಹಾಕಿರೋ ಔಟ್ ಆಫ್ ಏರಿಯಾ, ನೀವು ಶಾಲೆಯಿಂದ ಹೊರಗಡೆ ಇದ್ದೀರಾ ಅಂತಕ್ಕಂಥ ಒಂದು ಸಮಸ್ಯೆಯಲ್ಲಿ ಕಾಣ್ತಾ ಇದ್ದರೆ, ನೀವೇನು ಮಾಡಿ, GPS ಫೋಟೋವನ್ನು ತಗೊಂಡು, ಶಾಲೆ GPS ಫೋಟೋವನ್ನು ತಗೊಂಡೋಗಿ ನಿಮ್ಮ BO ಆಫೀಸ್ ಆಗಿರ್ಬೋದು ಅಥವಾ ನೋಡಲ್ ಅಧಿಕಾರಿಗಳಿಗೆ ಅದನ್ನು ತಗೊಂಡೋಗಿ ಕೊಟ್ಟರೆ ಆ ಸಮಸ್ಯೆ ಕ್ಲಾರಿಫೈ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇದು ಸೇಮ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಔಟ್ಸೈಡ್ ಫೆಸಿಲಿಟಿ, ಔಟ್ಸೈಡಿಂದ ಫೆಸಿಲಿಟಿ ಅಂತ ಬಂದರೆ ನೋಡಿ, ನೌಕರರ ವಿವರ ಅಂದರೆ ನಿಮ್ಮ ಒಂದು ಮಾಹಿತಿ ಆನ್ಬೋರ್ಡ್ ಆಗಿದ್ದು ಶಾಲೆ ಅಥವಾ ಕಚೇರಿ ಮ್ಯಾಪ್ ಆಗಿದ್ದರೆ ಈ ರೀತಿ ಬರ್ತದೆ ಅಂತ ಹೇಳ್ಬೋದು. ಶಾಲೆ ಅಥವಾ ಕಚೇರಿಗೆ ಮ್ಯಾಪಿಂಗ್ ಮಾಡುವ ಸಲುವಾಗಿ ನಿಗದಿತ ನಮೂನೆಯಲ್ಲಿ ಕೆಳಗಿರುವ ಮಾಹಿತಿಗಳನ್ನು ತಾಲೂಕು ಅಥವಾ ನೋಡಲ್ ಅಧಿಕಾರಿಗಳಿಗೆ ನೀವು ಸಲ್ಲಿಸಬೇಕಾಗಿರ್ತದೆ. ನೌಕರರ ಒಂದು ವಿವರವನ್ನು ಅಲ್ಲಿ ತೊಂದರೆಗಳಾಗಿದ್ದರೆ ನಿಮ್ಮ ವಿವರಗಳನ್ನು ತಗೊಂಡೋಗಿ ಅಲ್ಲಿಗೆ ಅವರಿಗೆ ಕೊಟ್ಟಾಗ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಒಂದು ಪ್ರಶ್ನೆ ಬರ್ತದೆ, ನಿಯೋಜನೆ ಮೇರೆಗೆ ಬೇರೆ ಶಾಲೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾಮ್ಸ್ ಆ್ಯಪ್ನಲ್ಲಿ ಹಾಜರಾತಿ ದಾಖಲಿಸಲು ಸಾಧ್ಯ ಆಗ್ತಿಲ್ಲ. ಆ ನಿಯೋಜನೆಗೆ ಸಂಬಂಧದ ಮಾಹಿತಿಗಳನ್ನು ತಾಲೂಕು ನೋಡಲ್ ಅಧಿಕಾರಿಗಳಾಗಿರ್ಬೋದು, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಅವರ ಕಚೇರಿಗೆ ನೀವು ಸಲ್ಲಿಸಿದರೆ ಅಲ್ಲಿ OOD ಆಯ್ಕೆ ಮೂಲಕ ನಿಮ್ಮ ಹಾಜರಾತಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಬೇರೆ ಒಂದು ಶಾಲೆಗೆ ನಿಯೋಜನೆ ಆಗಿದ್ದಂಥ ಸಂದರ್ಭದಲ್ಲಿ ನೀವು ಈ ರೀತಿ ಕೆಲಸಗಳನ್ನು ಮಾಡಬೇಕಾಗಿರ್ತದೆ. ವರ್ಗಾವಣೆಯಾಗಿದ್ದು ಹೊಸ ಶಾಲೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾಮ್ಸ್ ಆ್ಯಪ್ನಲ್ಲಿ ಹಾಜರಾತಿ ದಾಖಲಿಸಲು ಸಾಧ್ಯ ಇಲ್ಲ. ಅಂದರೆ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಅಥವಾ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗುತ್ತೆ. ಆಗೇನಪ್ಪ ಮಾಡಬೇಕಪ್ಪ ಅಂತಂದರೆ, ವರ್ಗಾವಣೆ ಹೊಂದಿರತಕ್ಕಂಥ ಶಾಲಾ ಅಥವಾ ಕಚೇರಿಯ ಮಾಹಿತಿಗಳನ್ನು ತಾಲೂಕು ನೋಡಲ್ ಅಧಿಕಾರಿಗಳಿಗೆ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿದರೆ ನೀವು ಮತ್ತೆ ಹೊಸದಾಗಿ ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತೀರಾ, ಯಾವ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತೀರಾ ಅದನ್ನು
ಮಾಡಿಸ್ಕೊಂಡು ನೀವು ಹಾಜರಾತಿಯನ್ನು ಹಾಕ್ಬೋದಾಗಿರ್ತದೆ. ಇಷ್ಟು ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರಗಳು. ಇಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.